ಈವರೆಗೂ ರೈತರಿಗೆ ಕಲ್ಲಂಗಡಿ ಬೆಳೆ ಬೆಳೆಯುವುದು ಕೇವಲ ಬೇಸಿಗೆ ಕಾಲದಲ್ಲೇ ಸಾಧ್ಯ ಎಂದು ಅನಿಸ್ತಿತ್ತು. ಏಕೆಂದರೆ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿನ ಕೊರತೆ, ಹೆಚ್ಚು ತೇವಾಂಶದಿಂದ ಬೆಳವಣಿಗೆ ನಿಂತು ಹೋಗ್ತಿತ್ತು. ಈ ಸಮಸ್ಯೆಗಳ ಕಾರಣದಿಂದ ಉತ್ಪಾದನೆ ಕಡಿಮೆಯಾಗಿ ರೈತರಿಗೆ ನಷ್ಟ ಉಂಟಾಗ್ತಿತ್ತು. ಆದರೆ ಈಗ ಆರ್ಡೋಸಿಸ್ ರೈತರಿಗೆ ಚಳಿಗಾಲದಲ್ಲಿ ಉತ್ತಮ ಉತ್ಪಾದನೆ ನೀಡುವ ಒಂದು ಹೊಸ ಕಲ್ಲಂಗಡಿ ತಳಿಯನ್ನು ತಯಾರಿಸಿದ್ದಾರೆ. ಅದು ಯಾವುದಂದ್ರೆ ವಿಜಯ್ ಕಲ್ಲಂಗಡಿ. ವಿಜಯ್ ತಳಿಯ ಪ್ರಮುಖ ವಿಶೇಷತೆ ಎಂದರೆ ಇದು ಚಳಿಗಾಲದಲ್ಲಿ ಕಾಣುವ ರೋಗಗಳ ವಿರುದ್ಧ ಅತ್ಯಂತ ಪ್ರತಿರೋಧಕವಾಗಿದೆ. ಇದರ ಹಣ್ಣುಗಳ ತೂಕ 3 ರಿಂದ 6 ಕಿಲೋವರೆಗೆ ಇರುತ್ತದೆ ಮತ್ತು ಇದರ ಕೀಪಿಂಗ್ ಕ್ವಾಲಿಟಿ ಅತ್ಯುತ್ತಮವಾಗಿದೆ. ಈ ಕಾರಣದಿಂದ ವಿಜಯ್ ಕಲ್ಲಂಗಡಿ ದೂರದ ಮಾರುಕಟ್ಟೆಗೂ ಸಾಗಿಸಲು ಸುಲಭವಾಗಿದ್ದು, ವ್ಯಾಪಾರಿಗಳು ಈ ತಳಿಯ ಕಲ್ಲಂಗಡಿಗೆ ಹೆಚ್ಚು ಬೆಲೆ ನೀಡಲು ಸಿದ್ಧರಾಗುತ್ತಾರೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ವಿಜಯ್ ಕಲ್ಲಂಗಡಿ ಕೇವಲ 65 ರಿಂದ 70 ದಿನಗಳಲ್ಲಿ ಕೊಯ್ಲಿಗೆ ತಯಾರಾಗುತ್ತದೆ ಮತ್ತು 1 ಎಕರೆಗೆ 30 ರಿಂದ 35 ಟನ್ಗಳ ಉತ್ಪಾದನೆ ನೀಡುತ್ತದೆ. ವಿಜಯ್ ಕಲ್ಲಂಗಡಿ ಕತ್ತರಿಸಿದಾಗ ಒಳಗಿನಿಂದ ಸಂಪೂರ್ಣ ಕೆಂಪು ಮತ್ತು ಸಿಹಿಯಾಗಿರುತ್ತದೆ. ಈ ಕಾರಣದಿಂದ ಇದು ವ್ಯಾಪಾರಿ ಮತ್ತು ಗ್ರಾಹಕರ ಮೊದಲ ಆಯ್ಕೆಯಾಗಿದೆ. ಕಲ್ಲಂಗಡಿ ಕೇವಲ ಬೇಸಿಗೆ ಹಣ್ಣೆಂದು ಪರಿಗಣಿಸಲಾಗ್ತಿತ್ತು, ಆದರೆ ಈಗ ರೈತರು ಅದನ್ನು ವರ್ಷ ಪೂರ್ತಿ ಬೆಳೆಸುತ್ತಿದ್ದಾರೆ. ಏಕೆಂದರೆ ಆರ್ಡೋಸಿಸ್ ಹವಾಮಾನಕ್ಕೆ ತಕ್ಕಂತೆ ಮಳೆ ಮತ್ತು ಚಳಿಗಾಲಕ್ಕಾಗಿ ವಿಜಯ್ ತಳಿಯನ್ನು ತಯಾರಿಸಿದೆ. ಇದರ ಶಕ್ತಿಯಾದ ರೋಗ ಪ್ರತಿರೋಧಕ ಶಕ್ತಿಯಿಂದ ರೈತರ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಲಾಭ ಹೆಚ್ಚಾಗುತ್ತದೆ. ಹೀಗಾಗಿ ರೈತ ಸಹೋದರರೇ, ನೀವು ಸಹ ಈ ಚಳಿಗಾಲದಲ್ಲಿ ಕಲ್ಲಂಗಡಿ ಬೆಳೆಸಿ ಉತ್ತಮ ಲಾಭ ಪಡೆಯಲು ಬಯಸಿದರೆ ಆರ್ಡೋಸಿಸ್ನ ವಿಜಯ್ ಕಲ್ಲಂಗಡಿಯೇ ಬೆಳೆಸಿರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಂಥ ಕೃಷಿ ಅಪ್ಡೇಟ್ಸ್ಗಳನ್ನು ಪಡೆಯಲು ಈಗಲೇ ಆರ್ಡೋಸಿಸ್ ಅನ್ನು ಫಾಲೋ ಮಾಡಿ.